ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಈಸಿಯಾಗಿರೋ ಸಿಂಪಲ್ ಆಗಿರೋ ನಾನು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಬ್ರೆಡ್ ಮಲಾಯ್ ಮಸ್ಕಾರ್ ರೋಲ್ ಅಂತ ಹೇಳಿ, ಯಾರಾದರೂ ನೆಂಟರು ಬಂದರೆ ಮನೆಗೆ ಬೇಗನೆ ಆಗುವಂಥ ಸ್ವೀಟ್ ಇದು. ಇಲ್ಲಿ 4 ಪೀಸ್ ಆಗೋಷ್ಟು ಬ್ರೆಡ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ. ನಾನು ಮೊದಲೇ ವಿಡಿಯೋದಲ್ಲಿ ಹಾಕಿದ್ದೆ ಪ್ರೀಮಿಕ್ಸ್ ಪೌಡ್ರನ್ನ, ಅದನ್ನು 2 ಟೀ ಸ್ಪೂನಷ್ಟು ತೊಗೋತಾ ಇದ್ದೀನಿ. ಇದಕ್ಕೆ ಕಾಯಿಸಿ ಇಟ್ಕೊಂಡಿರುವಂಥ ಕೆನೆ ಬರುತ್ತ ಹಾಲು, ಇದಕ್ಕೆ 2 ಸ್ಪೂನಷ್ಟು ನಾನು ಪೌಡ್ರನ್ನ ಹಾಕೋತಾ ಇದ್ದೀನಿ. ಪ್ರೀಮಿಕ್ಸ್ ಪೌಡ್ರ್ ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು 1 ಲೋಟದಷ್ಟು ಹಾಲಿದೆ, ಅಂದರೆ 150 ml ಅಷ್ಟು ಹಾಲಿದೆ. ಇದು ಸ್ವಲ್ಪ ಥಿಕ್ನೆಸ್ ಬರೋವರೆಗೂ ಅಷ್ಟೇ ಚೆನ್ನಾಗಿ ಕಾಯಿಸಿ ಕೆನೆ ಬಂದಿರೋವಂಥ ಹಾಲು. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಆ ಪೌಡ್ರಲ್ಲೇ ಮೊದಲೇ ಶುಗರ್ ಇತ್ತು, ಅದಕ್ಕೆ ಒಂದು ಸ್ವಲ್ಪನೇ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಅದಕ್ಕೆ ಪಿಸ್ತಾ ಒಂದು 10ರಿಂದ 11 ಪಿಸ್ತಾ, ಆಮೇಲೆ ಗೋಡಂಬಿ, ಬಾದಾಮಿ ಇಷ್ಟನ್ನೇ ಹಾಕಿ 1-2 ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಇದು ತರಿಯಾಗಿ ರುಬ್ಕೊಳ್ಳೋಣ. ತೀರಾ ತರಿನೂ ಬೇಡ, ತೀರಾ ನುಣ್ಣಗೂ ಬೇಡ, ಇಷ್ಟಿದ್ರೆ ಸಾಕು. ನೋಡಿ, ಈ ಥರ ಇದ್ದರೆ ಸಾಕು. ಇದು ಬೇಗನೆ ಆಗುತ್ತೆ, ಆಮೇಲೆ ತುಂಬ ಟೇಸ್ಟಾಗೂ ಕೂಡ ಇರುತ್ತೆ. ಇವಾಗ ಇದಕ್ಕೆ 1 ಟೀ ಸ್ಪೂನ್ಗಿಂತ ಕಡಿಮೆ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಬ್ರೆಡ್ ಪೀಸಸ್ನ ಸೈಡ್ದೆಲ್ಲ ನಾನು ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಬೇಗನೆ ಆಗುತ್ತೆ, 10 ನಿಮಿಷದಲ್ಲಿ ನಿಮಗೆ ಈ ಸ್ವೀಟ್ ರೆಡಿ ಆಗುತ್ತೆ. ಈ ಥರ ಬ್ರೆಡ್ ಪೀಸಸ್ನ ತೊಗೊಂಡು, ಸ್ವಲ್ಪ ಬ್ರೆಡ್ಡು ಸ್ವಲ್ಪ ಡ್ರೈ ಆಗಿದೆ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಾಫ್ಟ್ ಮಾಡ್ಕೋಬೇಕು. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ನೀರು ಹಾಕಿ ಕೈಯಿಂದಾದರೂ ಕಲಿಸ್ಕೊಳ್ಳಿ, ಇಲ್ಲ ಸ್ಪೂನಿಂದಾದರೂ ಕಲಿಸ್ಕೊಳ್ಳಿ. ಕೈಯಿಂದ ಕಲಿಸ್ಕೊಂಡ್ರೆ ನೀಟಾಗಿ ಬರುತ್ತೆ ಈ ಥರ. ಇಲ್ಲ ಇದಕ್ಕೆ ಹಾಲು ಹಾಕಿ ಕಲಿಸ್ಕೊತೀನಿ ಅಂದ್ರೂ ಓಕೆ. ಇಲ್ಲಿ ನೋಡಿ, ನೀಟಾಗಿ ಗಟ್ಟಿಯಾಗಿದೆ ಹಾಲು, ಕೆನೆ ನೀಟಾಗಿ ಬಂದಿದೆ. ಇವಾಗ ಒಂದು ಲಟ್ಟಣಿಗೆ ತೊಗೊಂಡು ಸ್ವಲ್ಪನೇ ಈ ಥರ ಪ್ರೆಸ್ ಮಾಡ್ಕೋಬೇಕು. ಅಂಟ್ಕೊಳ್ಳುತ್ತೆ, ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ನಾನು ಮಾಡಿ ಇಟ್ಟಿರೋವಂಥ ಮಿಕ್ಸರ್ನ ಇದಕ್ಕೆ ಇಟ್ಬಿಟ್ಟು ರೋಲ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ನೀರು ಹಾಕಿ ನಾನು ಸಾಫ್ಟ್ ಮಾಡ್ಕೋಬೇಕಾಗಿತ್ತು. ಈ ಥರ ರೋಲ್ನ 4 ರೋಲ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಇದ್ರ ಮೇಲೆ ಬಿಸಿ ಮಾಡಿರುವಂಥ ಪ್ರೀಮಿಕ್ಸ್ ಹಾಲನ್ನ ಹಾಕ್ಕೊಳ್ಳೋಣ. ಇದಕ್ಕೆ ತುಂಬಾ ಟೇಸ್ಟಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ನಿಮ್ಮ ಮನೇಲಿ ಟೇಸ್ಟ್ ಮಾಡಿ ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೇಲಿ ಮಾಡಿದಾಗ ಹೇಗೆ ಬಂತು ಅಂತ ಹೇಳಿ. ಯಾರಾದರೂ ಸಡನ್ಲಿ ನೆಂಟರು ಬಂದರೆ ಏನಿಲ್ಲಪ್ಪ ಮನೇಲಿ ಮಾಡೋಕ್ಕೆ ಅಂದಾಗ ಈ ಥರ ಬ್ರೆಡ್ ಪೀಸಸ್ ಇದ್ದರೆ ನೀವು ಬೇಗನೆ ರೆಡಿ ಮಾಡಿ ಕೊಡ್ಬೋದು. ಮೇಲ್ಗಡೆಯಿಂದ ನಾನು ಪಿಸ್ತಾನ ಹಾಕಿದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂಥ ಬ್ರೆಡ್ ಮಲಾಯ್ ಮಸ್ಕಾರ್ ರೋಲ್ ರೆಡಿಯಾಗಿದೆ. ನಿಮ್ಮ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೇಲೂ ಮಾಡಿದಾಗ ಹೇಗೆ ಬಂತು ಬ್ರೆಡ್ ಮಲಾಯ್ ಮಸ್ಕಾರ್ ರೋಲ್ ಅಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಸ್ವೀಟ್ ಇದು ನನ್ನ ಮಗಳೇ ಮಾಡಿದ್ದು ಮನೆಯಲ್ಲಿ, ಫ್ಲವರು ಬೊಕ್ಕೆ ಎಲ್ಲ. ಅದಕ್ಕೆ ಅದನ್ನು ಇಟ್ಬಿಟ್ಟು ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ, ತೋರಿಸ್ತಾಯಿದ್ದೀನಿ. ವಾಶ್ ಕೂಡ ಮಾಡಿದ್ದಾಳೆ. ಈ ಥರ ಫ್ಲವರ್ಸು ನೀಟಾಗಿ ಮಾಡಿದ್ದಾಳೆ ಅವಳು. ಏನಾದರೂ ಮನೆಯಲ್ಲೇ ಅವಳು ಮಾಡ್ತಾ ಇರ್ತಾಳೆ ಈ ಥರ ಆ್ಯಕ್ಟಿವಿಟೀಸ್ನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಮ ಮನೇಲೂ ಮಕ್ಕಳಿದ್ರೆ ತೋರಿಸ್ಕೊಡಿ, ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.